ಆದರೂ ನಾನು ಬರ್ತೀನಿ. ಯಾಕೆ ಬರ್ತೀನಿ ಅಂತಂದ್ರೆ ಒಂದು ಕಾಮನ್ ಎಲಿಮೆಂಟ್ ಇದೆ ನಮ್ಮ ಇಬ್ಬರ ನಡುವೆ, ಅದು ಎಕ್ಸ್ಪ್ರೆಷನಿಸಮ್. ನಾವು ಯಾವುದು ಪದಗಳ ಜೊತೆ ಮಾಡ್ತೀವಿ ಅದನ್ನು ನೀವು ಗೆರೆಗಳ ಜೊತೆ ಬಣ್ಣಗಳ ಜೊತೆ ಮಾಡ್ತೀವಿ. ಸೊ ಆ ಎಕ್ಸ್ಪ್ರೆಷನಿಸಮ್ ಯಾವಾಗ ನಮ್ಗೆ ಹಿಡಿದು ಎಳೆದು ತರ್ತದೆ. ಇನ್ನು ಕಾಲೇಜ್ ಸರ್ ಅವ್ರಿಗೆ ನಾವು 15-16 ವರ್ಷದ ಹಿಂದೆ ಭೇಟಿಯಾಗಿದ್ದೆ. ಅವರು ಗುಲ್ಬರ್ಗ ಫೈನ್ ಆರ್ಟ್ ಕಾಲೇಜಲ್ಲಿ ಒಂದು ವರ್ಲಿ ವರ್ಕ್ಶಾಪ್ ಮಾಡಿಸ್ತಾ ಇದ್ರು. ಅವಾಗಿನ ಒಂದು ನೆನಪು ಎಷ್ಟು ತಾಜಾ ಅಂತಂದ್ರೆ, ಅವರು ರನ್ನನ ಗದಾಯುದ್ಧದ ಸಾಲುಗಳನ್ನ ಉದ್ಧರಿಸಿ ಬೈ ಹಾರ್ಟ್ ಉದ್ಧರಿಸಿ ಹೇಳ್ತಿದ್ರು ಯಾವುದು ಹೆಂಗ್ ಬರ್ತದ ಅಂತ. ಅಂದ್ರೆ ಪದದೊಳಗೆ ನಾವು ಭಾವದ ಹದಗಳನ್ನ ಹಿಡಿದಿಡುವುದು ಬಹಳ ಸುಲಭ, ಆದ್ರೆ ಅದನ್ನ ಗೆರೆಯೊಳಗೆ ಹೆಂಗ್ ಹಿಡಿಬೇಕು ಅನ್ನೋದನ್ನ ಕೇಳಿದಾಗ ಅವರು ಸಾಹಿತ್ಯದ ಸಾಲುಗಳನ್ನ ಉದಾಹರಿಸಿದ್ರು. ದುರದೃಷ್ಟವಶಾತ್ ನಾವೆಲ್ಲ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು, ಸಾಹಿತ್ಯ ಪಾಸಿಂಗ್ ರೆಫರೆನ್ಸ್ ಅಷ್ಟೇ ನಮಗೆ. ಆದ್ರೆ ಅದು ಎಷ್ಟು ರಸವತ್ತಾಗಿತ್ತು ಅಂತ ಅಂದ್ರೆ ಅದನ್ನ ಕೇಳ್ತಾ ಕೇಳ್ತಾ ಅದರೊಳಗೆ ರುಚಿ ಬೆಳೀತು. ಒಂದು ಎಕ್ಸ್ಪ್ರೆಷನಿಸಮಿಗೆ ಯಾವ ಮಟ್ಟದ ಆಳವಾದ ಅಧ್ಯಯನ ಬೇಕು ಅಂತ ಅರ್ಥ ಆಗಿತ್ತು ನಮ್ಮಲ್ಲೇನೆ. ಸೊ ಎಟ್ ದ ಏಜ್ ಆಫ್ 25-26 ಇಂಥ ದೊಡ್ಡ ವ್ಯಕ್ತಿಗಳ ಸಾಂಗತ್ಯದೊಳಗ ನಮ್ಮ ಎದೆಯೊಳಗೊಂದಷ್ಟು ಇಳಿತಾ ಹೋಗ್ತದೆ. ಯಾಕೆ ಅಧ್ಯಯನ ಮುಖ್ಯ ಆಗ್ತದ ಅಂತ. ಸೊ ಅಲ್ಲಿಂದ ನೋಡ್ತಾ ಬಂದಾಗ ಕಲಾವಿದರ ಲೋಕ ಹೆಂಗಿರ್ತದೆ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ರಿಫ್ಲೆಕ್ಷನ್ ಆಫ್ ಎ ಸೊಸೈಟಿ ಅಲ್ಲ. ನೀವು ನಮ್ಮ ಸಮಾಜದ ಪ್ರತಿಬಿಂಬವನ್ನೇ ಅಲ್ಲಿ ಇಳಿಸಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ನಾ ಈ ಗ್ಯಾಲರಿಗೆ ಬಂದಾಗ ನೋಡಿದೆ, ಸಾಕಷ್ಟು ಕಲಾಕೃತಿಗಳು ಮುಖಗಳನ್ನೇ ಹೇಳ್ತವೆ. ಬರೀ ಮುಖಗಳು ಮತ್ತು ಮುಖಗಳು, ಅದು ಬಿಟ್ರೆ ಹೂಗಳು. ಯಾಕೆ ಹಂಗೆ? ನಾವು ಯಾಕೆ ಇಷ್ಟು ಮುಖವಾಡಗಳ ಬೆನ್ನು ಹತ್ತೀವಿ ಅಂತ. ವಿ ಆಲ್ ಆರ್ ಲಿವಿಂಗ್ ಇನ್ ಅ ಸರ್ಫೇಸ್ ಲೆವೆಲ್. ಒಂದು ಸರ್ಫೇಸ್ ಲೆವೆಲ್ ಅಲ್ಲಿ ಬದುಕ್ತಿದ್ದೀವಿ ನಾವೆಲ್ಲರೂ. ನಾನು ಏನಾಗಿದ್ದೀನೋ ಅದು ಕಾಣಿಸುವುದಕ್ಕಿಂತಲೂ ನಾನು ಏನಾಗಬಲ್ಲೆ ಅಥವಾ ಏನಾಗಬೇಕೆಂದು ಬಯಸುವೆನೋ ಅದನ್ನ ತೋರಿಸಲು ಇಷ್ಟಪಡ್ತೀನಿ. ಬಟ್ ಈ ಒಳಗಡೆ ಒಂದು ಸಂಘರ್ಷ ಇರತ್ತಲ್ಲ, ಇದು ನಾನು ಹೌದೋ ಅಲ್ವೋ ಅನ್ನೋ ಸಂಘರ್ಷ, ಅದೆಲ್ಲ ಆಚೆ ಬರುತ್ತೆ. ಅದಿಂಥ ಕಲೆಗಳಲ್ಲಿ, ಸಾಹಿತ್ಯದಲ್ಲಿ ಮತ್ತು ಅಂತ ಲಲಿತ ಕಲೆಗಳಲ್ಲಿ ಆಚೆ ಬರುತ್ತೆ. ಸೊ ಹಂಗೆ ಆಚೆ ಬರೋದೇನು ಅಥವಾ ಹಂಗೆ ಆಚೆ ಬರ್ತಾ ಇರೋದೇನು ಅಂದ್ರೆ ಎಕ್ಸ್ಪ್ರೆಷನಿಸಮ್ನ ಸೌಂದರ್ಯನೇ ಅದು. ನಾವು ಯಾವುದು ಅದು ಬಿಡಬೇಕು ಅಂತೀವಿ, ಯಾವುದು ಮುಚ್ಚಿಡಬೇಕು ಅಂತೀವಿ, ಅದು ನಿಧಾನಕ್ಕೆ ಆಚೆ ಬರ್ತಿರುತ್ತೆ. ಎಲ್ಲೆಲ್ಲೋ ಆಚೆ ಬರ್ತಾ ಇರುತ್ತೆ, ಹೆಂಗೆಂಗೋ ಆಚೆ ಬರ್ತಾ ಇರುತ್ತೆ. ಬಟ್ ಅದು ಎಲ್ಲೆಲ್ಲೋ ಹೆಂಗೆಂಗೋ ಬರೋದು ಬರೀ ಬಣ್ಣ ಆಗಿರ್ಬೋದು. ನಮ್ಮ ಹೆಸರು ಹೇಳೋಂಗೆ ಸರ್ವ ವರ್ಣಗಳು ಅಲ್ಲಿ ಬರಬಹುದು, ಸರ್ವ ರಾಗಗಳು ಬರಬಹುದು. ಆದ್ರೆ ಆತ್ಮ ಬರ್ಬೇಕಲ್ಲ. ಆ ಚಿತ್ರಕ್ಕೊಂದು ಆತ್ಮ ಬೇಕು ಅಂದ್ರೆ ಆಳವಾದ ಅಧ್ಯಯನ ಬೇಕು. ಆ ಆಳವಾದ ಅಧ್ಯಯನ ಬೇಕು ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಸಂಯಮ ಇರಬೇಕು. ಆ ಸಂಯಮ ಬಂದಾಗ, ಆ ಸಹನಶೀಲ ವ್ಯಕ್ತಿತ್ವ ನಮ್ಮದಾದಾಗ ಸಹಜವಾಗಿ ಸರಳವಾಗಿ ಕಲಾಕೃತಿಗಳು ಆಚೆ ಬರ್ತವೆ ಅಂತ. ಸೊ ಬಹುಶಃ ನಮ್ಮ ಸಂಕೀರ್ಣ ಮನಸ್ಸಿನ ಪ್ರತಿಯೊಂದು ಆಂತರ್ಯವನ್ನ ಅಥವಾ ಅದರ ಗುಟ್ಟುಗಳನ್ನ, ಅದರ ನಿಗೂಢವನ್ನ, ಅದರ ರಹಸ್ಯವನ್ನ ಹೀಗೆ ನಿಧಾನಕ್ಕೆ ನಿಮ್ಮ ಗೆರೆಯೊಳಗೆ ಬಣ್ಣದೊಳಗೆ ಬರಬೇಕು ಅಂತ ಅಂದ್ರೆ 2 ತರದ ಇಂಟ್ರೋಸ್ಪೆಕ್ಷನ್ ಆಗ್ತಾ ಇರಬೇಕು. ಒಂದು, ನಮ್ಮೊಳಗೆ ನಾವು ಆತ್ಮಾವಲೋಕನ ಮಾಡಿರ್ಬೇಕು. ಜೊತೆಗೆ ಆಂತರ್ಯದ ಜೊತೆಗೆ ಬಹಿರಂಗವಾಗಿಯೂ, ಅಂದ್ರೆ ಯಾವ ಸರ್ಫೇಸ್ ಲೆವೆಲ್ ಅಲ್ಲಿ ಇದೀವೋ ನಾವು ಅದರಿಂದ ಒಳಗೆ, ಸಮಾಜದ ಒಳಗೆ ಕಣ್ಣುಗಳನ್ನ ಬಿಡ್ತಾ ಇರಬೇಕು. ಅಕಸ್ಮಾತ್ ನಮ್ಮ ಕಲೆ ಸಮಾಜಕ್ಕೆ ಅದು ಆಗದೇ ಇದ್ದಲ್ಲಿ ಅದು ಕಲೆನೇ ಅಲ್ಲ, ಬರೀ ಒಂದು ಕನವರಿಕೆ ಮತ್ತು ನಮ್ಮ ಕನಸು ಮಾತ್ರ ಆಗ್ತದೆ. ಮತ್ತೆ ಸಿಗ್ತಿರ್ತೀನಿ. ನನಗೆ ಖುಷಿ ಆಗುತ್ತೆ ಈ ತರದ ಒಳ ಮನಸ್ಸುಗಳ ಜೊತೆ ಮಾತಾಡೋದು. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ, ಒಳಿತಾಗ್ಲಿ. ಥ್ಯಾಂಕ್ ಯು. ಇವತ್ತು ನಮಗೆ ಒಟ್ಟು 30 ಮಹಿಳೆಯರು ಭಾಗವಹಿಸಿದ್ದಾರೆ. ಅದರಲ್ಲಿ ಪವಿತ್ರ ಯು ತುಮಕೂರು ಅವರು, ಶಕುಂತಲಾ ವರ್ಣಿಕರ್, ಹೇಮಲತಾ ದಾವಣಗೆರೆಯಿಂದ ಬಂದಿದ್ದಾರೆ, ಅವರಿಗೂ ಸ್ವಾಗತ. ಕವಿತಾ ಎಂ, ಕವಿತಾ ಅವರು, ಮನುಶ್ರೀ ಬೀರ್ನೂರ್, ನೇತ್ರಾವತಿ ಬೆಳಗಡೆ ಗೋಕಾಕಿಂದ ಭಾಗವಹಿಸಿದ್ದಾರೆ ಇವರು. ಆರ್ಮಾ ಖಾನ್ ಧಾರವಾಡದಿಂದ ಬಂದಿದ್ದಾರೆ, ಅವರು. ಸೌಜನ್ಯ ಕರ್ಡೋನಿ, ಸೌಮ್ಯ ಕೋಟೆಮನಿ, ನಫೀಸಾ ಬೇಗಂ,
ಉಮಾ ಹ. ಉಮಾ ಎಂ ಅಂಗಡಿ, ಸವಿತಾ ಎ ಬೆಡಗಿ, ಮಲ್ಲಮ್ಮ ದಳವಾಯಿ, ಸುಜಾತಾ ಪವಾರ್, ಮಂಜುಳಾ ಕೆವಿ, बीना भोसले, डॉक्टर साधना चौगले, सुमंगला भट्ट, नूर आयशा ತುಮಕೂರಿಂದ ಭಾಗವಹಿಸಿದ್ದಾರೆ, ವಿಜಯಲಕ್ಷ್ಮಿ ತಳವಾರ್, ಶಾರದಾ ಬಿರ್ನೂರ್, ಮಾನಸ ಎಸ್, ಪೂಜಾ ಹೂಗಾರ್ ಸನ್ಮಾನ ಆಗಲಿ ಅಂತ ನಾನು ಕೋರಿಕೆ ನಾವೆಲ್ಲ ಇರ್ತೀವಿ. ಇದಂದರೆ ಯಾಕೆ ಸನ್ಮಾನ, ಯಾಕೆ ಇವರಿಗೆ ಈ ಒಂದು ವಿಶೇಷ ನಾವು ಅಂತ ಹೇಳಿ ನಾವು ಮುಂದೊಂದು ದಿನ ತಾವೆಲ್ಲ ಈ ಸ್ಥಾನದಲ್ಲಿ ಬರಬೇಕು ಅನ್ನೋ ಒಂದು ಆಸೆ ನಿಮ್ಮಲ್ಲಿ ಹುಟ್ಟಿಸ್ಬೇಕು ಅನ್ನೋದಕ್ಕೆ ನಾವು ಮಿಲಿಜ್ಗೆ ಅವರ ಹೆಸರ ಮೇಲೆ ಒಂದು ಪ್ರಶಸ್ತಿಯನ್ನ ಘೋಷಣೆ ಮಾಡ್ಬೇಕಂದಾಗ ಅದು ಹೇಳಿದೆ ನಾನು ಮುಂಚೆ. ಈಗ ನಮ್ಮ ಒಂದು ಮಿಲಿಜ್ಗಿ ಸಂಸ್ಥೆ ವತಿಯಿಂದ ಇವರೊಂದು ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ. ಇವರ ಬಗ್ಗೆ ನಾನು ಸ್ವಲ್ಪ ಸಂಕ್ಷಿಪ್ತ ಒಂದು ಬರ್ಕೊಂಡಿದ್ದೆ. ಇವರ ಬಯೋಡೇಟಾ ನಾವು ನೋಡಿದ್ರೆ 6 ಪುಟಗಳ ಬಯೋಡೇಟಾ. ಇವರು ಜನನ 19 ಡಿಸೆಂಬರ್ 1953 ಧಾರವಾಡ ಇರಬಹುದು, ಯಾಕಂದ್ರೆ ನಮ್ಗೆ ಧಾರವಾಡದಲ್ಲೇ ನಾವು ಇವನ್ನ ನೋಡ್ತಾ ಬಂದ್ವಿ. ಶಿಕ್ಷಣ BA ಇಂಗ್ಲಿಷಲ್ಲಿ ಮಾಡಿದ್ದಾರೆ, GD ಆರ್ಟ್ 1982ರಲ್ಲಿ. ಆಮೇಲೆ ಆರ್ಟ್ ಮಾಸ್ಟರ್ ಅಲ್ಲಿ ನಮ್ಮ ರಾಜ್ಯಕ್ಕೆ 2ನೇ ರ್ಯಾಂಕ್ ಇವರು ಬಂದಿದ್ದಾರೆ. MFA ಇತಿಹಾಸದಲ್ಲಿ ಇವರು ಮುಗಿಸಿದ್ದಾರೆ. ಇವರು ಆಲ್ಬಾನಿ ಸ್ಕೂಲ್ ಆಫ್ ಆರ್ಟ್ ಧಾರವಾಡದಲ್ಲಿ ಶಿಕ್ಷಕಿ ಹಾಗೂ ಪ್ರಾಚಾರ್ಯರಾಗಿ ನಿವೃತ್ತಿ ಹೊಂದಿದ್ದಾರೆ. ಇವರ ಪತಿಯವರು ಕೂಡ ರಾಜ್ಯದ ಹೆಸರಾಂತ ಕಲಾವಿದರು, ಮಧು ದೇಸಾಯಿ ಅಂತ ಹೇಳಿ ನಮಗೆಲ್ಲರಿಗೂ ಚಿರಪರಿಚಿತರು. ಇವರಿಬ್ಬರು ರಾಜ್ಯದ ಹೆಸರಾಂತ ಕಲಾವಿದರು. ಇವರು 17 ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನಗಳನ್ನು ನಾನು ವಿಶೇಷವಾಗಿ ಹೇಳಕ್ ಬಯಸ್ತೀನಿ. ಯಾಕಂದ್ರೆ 17 ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನಗಳು ನೀವೆಲ್ಲ ಕೂಡ ಇನ್ನೂ ಮೀರಿಸ್ಬೇಕು ಅಂತ. ಆಮೇಲೆ ಹೆಚ್ಚು 60ಕ್ಕೂ ಹೆಚ್ಚು, ನಾನು ಕಡಿಮೆ ಮಾಡ್ಕೊಂಡ್ ಬರ್ತೀನಿ, 70 ಅವು ಎಣಿಸಿದಾಗ, ಆದ್ರೂ ಬೇಡ 60ಕ್ಕೂ ಹೆಚ್ಚು ಅಂತ ಹೇಳ್ಬಿಡು ಅಂತ ಹೇಳಿದೆ. 60ಕ್ಕೂ ಹೆಚ್ಚು ಸಮೂಹ ಚಿತ್ರಕಲಾ ಪ್ರದರ್ಶನಗಳಲ್ಲಿ ಭಾಗವಹಿಸಿದ್ದಾರೆ. ಆಮೇಲೆ 30ಕ್ಕೂ ಹೆಚ್ಚು ಕ್ಯಾಂಪ್ಗಳಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯ ಮತ್ತು ಅಂತಾರಾಜ್ಯ ಕ್ಯಾಂಪ್ಗಳು ಎಲ್ಲ ಅದರಲ್ಲಿ ಭಾಗವಹಿಸಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಮುಂಬೈ, ಗೋವಾ, ಜರ್ಮನಿ, ಫ್ರಾನ್ಸ್, ನೆದರ್ಲ್ಯಾಂಡ್ ಇತ್ಯಾದಿ ಇಂಥಲ್ಲೆಲ್ಲ ಅವರು ಭಾಗವಹಿಸಿದ್ದಾರೆ. ಅವರಿಗೆ ಸಂದ ಪ್ರಶಸ್ತಿಗಳು ದಸರಾ, ಮೈಸೂರು ದಸರಾ ಅವಾರ್ಡ್, ಕರ್ನಾಟಕ ಲಲಿತಕಲಾ ಅಕಾಡೆಮಿ ಮತ್ತು ಸಂದೀಪ್ ಆಚಾರ್ಯ ಪ್ರಶಸ್ತಿ ಅಂತ ಹೇಳಿ ಉಜ್ಜಯಿನಿ, ಆಮೇಲೆ ನಾಡೋಜ ಹಡಪದವರ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿದೆ. ಇತ್ತೀಚೆಗೆ ತಿಪ್ಪೇಸ್ವಾಮಿ ಅವರ ನಮ್ಮ ಅವಾರ್ಡ್ ಸಿಕ್ಕಿದೆ ಅವರಿಗೆ. ಆಮೇಲೆ ಚಿತ್ರಕಲಾ ಪರಿಷತ್ನ ಸನ್ಮಾನ ಆಗಿದೆ ಅವರಿಗೆ. ದರ್ಶಭೂಷಣ ಅವಾರ್ಡ್ ಆಗಿ ಗುಲ್ಬರ್ಗದವರು ಅವ್ರನ್ನ ಸತ್ಕರಿಸಿದ್ದಾರೆ. ಹಾಗೂ ಇವತ್ತು ನಾವು ಅವ್ರಿಗೆ ಇದೊಂದು ನಾವು ಅವರಿಗೆ ಒಂದು ಪ್ರಶಸ್ತಿ ಕೊಡೋದ್ರ ಮುಖಾಂತರ ನಮ್ಮ ಒಂದು ಸಂಸ್ಥೆ ಹೆಸರನ್ನು ನಾವು ಹೆಚ್ಚು ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳ್ತೀನಿ. ಮತ್ತೆ ಇವರು ಕಲಾಮಂಡಲ ಅನ್ನುವಂತ ಒಂದು ಇವರು ಮತ್ತು ನಮ್ಮ ಮಧು ದೇಸಾಯಿ ಅವರು ಮತ್ತೆ ಅವರ ಸಮಾನ ಮನಸ್ಕರು ಸೇರಿ ಕಲಾಮಂಡಲವನ್ನು ಹುಟ್ಟಾಕಿ ಧಾರವಾಡದಲ್ಲಿ ಈ ಕಡೆ ಭಾಗದ ಕಲಾ ಚಟುವಟಿಕೆಗಳು ಬಹಳ ಕಡಿಮೆ ನಡೀತಾ ಇತ್ತು. ಅಂತ ಟೈಮಲ್ಲಿ ಇವರು ಕಲಾಮಂಡಲ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಾವು ಅದಕ್ಕೆ ಸಾಕ್ಷಿಯಾಗಿದ್ದೇವೆ. ಯಾಕಂದ್ರೆ ನಾನು ಬಹಳಷ್ಟು ಅವರು ಕಲಾವಿದರ ಪ್ರಾತ್ಯಕ್ಷಿಕೆಗಳನ್ನೆಲ್ಲ ಮಾಡಿದಾಗ ನಾನು ಹೋಗಿದ್ದೀನಿ, ವಿಸಿಟ್ ಮಾಡಿದ್ದೀನಿ. ಸುಮಾರು ಕ್ಯಾಂಪ್ಗಳನ್ನು ಅವರು ಆರ್ಗನೈಸ್ ಮಾಡಿದ್ದಾರೆ, ಅವನ್ನೆಲ್ಲ ನೋಡ್ತೀವಿ. ಬಹಳಷ್ಟು ಜನರ ಸಾಕ್ಷ್ಯಚಿತ್ರಗಳನ್ನು ಅವರು ಮೊನ್ನೆ ತಾನೇ ಹಡಪದವರು ಕುರಿತು ಒಂದು ಸಾಕ್ಷ್ಯಚಿತ್ರ. ಈ ಕಡೆ ಭಾಗಕ್ಕೆ ಏನೇ ಕಾರ್ಯಕ್ರಮ ಆದ್ರೂ ಅದರಲ್ಲಿ ಕಲಾಮಂಡಲ ಒಂದು ಎತ್ತಿದ ಕೈ ಮುಂಚೂಣಿಯಲ್ಲಿ ಅವರು ಅವ್ರನ್ನ ಗುರುತಿಸ್ತಿದ್ರು ಅಂತ ಹೇಳ್ತಾ ಕಲಾ ಕ್ಷೇತ್ರದಲ್ಲಿ ನಡೆದ ಬಹಳಷ್ಟು ಉನ್ನತ ಹುದ್ದೆಗಳನ್ನ ಅವರು ಅಲಂಕರಿಸಿದ್ದಾರೆ. ಇವರ ಕಲಾಕೃತಿಗಳು ದೇಶ ವಿದೇಶ ಪ್ರತಿಷ್ಠಿತ ಸಂಸ್ಥೆಗಳು ಪರ್ಚೇಸ್ ಮಾಡಿದ್ದಾರೆ, ಕಾಯ್ದಿರಿಸಿದ್ದಾರೆ, ನೋಡಲು ಸಿಗುತ್ತೆ ನಮಗೆಲ್ಲ ಅಂತ ಹೇಳ್ತಾ ಇಂಥ ಒಂದು ಅದ್ಭುತ ಪ್ರತಿಭೆಯನ್ನು ನಾವು ಇವತ್ತು ನಾವು ಗುರುತಿಸೋದಲ್ಲ, ನಮ್ಮನ್ನ ಅವರು ಗುರುತಿಸ್ಲಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕಾಗಿ ನಮ್ಮ VT ಕಾಳೆ ಸರ್ ಹಾಗೂ ಲಕ್ಷ್ಮಿ ಮೇಡಮ್ ಅವರು, ಕೃಷ್ಣ ಮೇಡಮ್ ಅವರು ಮತ್ತೆ ಎಲ್ಲರೂ ಕೂಡಿ ಪ್ರಶಸ್ತಿಯನ್ನು ನನಗೆ ನೀಡಿದಾಗ ನಾನು ಬಹಳ ಸಂತೋಷದಿಂದ ಇದನ್ನು ಸ್ವೀಕರಿಸಿದ್ದೇನೆ. ಇಲ್ಲಿ ಈ ಸ್ವೀಕರಿಸಿದಾಗ ನನಗೆ ಯಾಕೆ ಹೆಚ್ಚಿಗೆ ಸಂತೋಷ ಆಯಿತು ಅಂತಂದರೆ, ನನ್ನ ಏಕ ವ್ಯಕ್ತಿ ಪ್ರದರ್ಶನ, ಮೊದಲನೆಯ ಪ್ರದರ್ಶನವನ್ನು ಉದ್ಘಾಟಿಸಿದವರು MA ಮಿಲಿಜ್ಗಿ ಅವರು.
ಅದು ಮಿಡಲ್ಸ್ ಗ್ಯಾಲರಿಯಲ್ಲೇ ಆಗಿತ್ತು. ಮತ್ತು ಅದರ ಜೊತೆಗೆ KP ಕುಲಕರ್ಣಿ ಅಂತ ಹಿರಿಯ ಕಲಾವಿದರು, ಅವರು ಬೆಳಗಾವಿಯಿಂದ ಬಂದಿದ್ದರು, ಮತ್ತು NG ಮುದ್ಕೇಕರ್ ಅಂತ. ಅದರದ್ದು ಕಾಂಪೇರಿಂಗ್ ಎಲ್ಲ ಮಧು ದೇಸಾಯಿ ಮಾಡಿದ್ರು. ಸೊ ಇದೊಂದು ಮೆಮರಿ ನನ್ನಲ್ಲಿ ಉಳ್ಕೊಂಡಿದೆ. ಸಂಗೀತದಲ್ಲಿ ಅಪಾರವಾದ ಪ್ರೇಮ ಇದ್ದಿದ್ದರಿಂದ ಸಾಕಷ್ಟು ಕೃತಿಗಳನ್ನು, ಅಂದರೆ ರಾಗಗಳನ್ನು ಆಧರಿಸಿ ಕಲಾಕೃತಿಗಳನ್ನು ಮಾಡಿದರು. ಆ ಕಲಾಕೃತಿಗಳು ಎಲ್ಲಿವೆ ಅಂದರೆ, ಈ ದಾಖಲೀಕರಣ ಆಗದೆ ಹೋಗೋದಕ್ಕೆ ನಮಗೇನಾಗ್ತದೆ ಅಂದರೆ, ಈ ವ್ಯಕ್ತಿಗಳು ಇಷ್ಟು ದೊಡ್ಡದಾಗಿ ಇದ್ದರೂ ಕೂಡ ನಮಗೆ ಅದನ್ನು ಎತ್ತಿ ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಇಷ್ಟು ದೊಡ್ಡ ವ್ಯಕ್ತಿಗಳು ನಮ್ಮ ಹತ್ತಿರ ಇದ್ದರು, ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದ್ರೂ ಕೂಡ ನಾವು ಅವರ ಬಗ್ಗೆ ಸರಿಯಾದಂಥ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಆಗ್ತಾ ಇಲ್ಲ ಅಲ್ಲ ಅಂತ ನಮ್ಮ ಹತ್ರ ಕೊರಗಿದೆ. ಇದು ಸರಿಯಾದ ರೀತಿಯಲ್ಲಿ ಮುಂದೆ ಬರಬೇಕು ಅಂತ ತಿಳ್ಕೊಂಡು ನನಗನ್ನಿಸ್ತದೆ. ಸಾಕಷ್ಟು ಕಲಾಕೃತಿಗಳನ್ನು ಚೆನ್ನಾಗಿ ಮಾಡಿದ್ದೀರಿ, ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಇಲ್ಲಿಗೆ ಬಿಟ್ಟು ಬಿಡಬಾರ್ದು. ನನ್ನ ಮದುವೆ ಆಯಿತು, ನನಗೆ ಮಕ್ಕಳಾಯಿತು, ಅದೆಲ್ಲ ಇರ್ತದೆ, ಜೀವನ ಅಂದಮೇಲೆ ಅದೆಲ್ಲ ಇರೋದೆ. ಅದರ ಜೊತೆಯಲ್ಲಿ ಅದನ್ನೂ ಕೂಡ ನಿರಂತರವಾಗಿ ಮಾಡಬೇಕು. ಮತ್ತು ದೊಡ್ಡ ಪ್ರಮಾಣದಲ್ಲಿ ಆಗದಿದ್ರೂ ಕೂಡ ಸಣ್ಣ ಪ್ರಮಾಣದಲ್ಲಿ ಆದರೂ ಅದನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ಇಂತಹ ವಿಷಯದಲ್ಲಿ ತಾವೆಲ್ಲರೂ ಮುಂದೆ ಬರಬೇಕು. ಈಗೆಲ್ಲ ಸ್ಕೋಪ್ ಜಾಸ್ತಿ ಇದೆ, ಆಮೇಲೆ ಮೀಡಿಯಾ ಇರೋದ್ರಿಂದನೂ ಎಕ್ಸ್ಪೋಜರ್ ಚೆನ್ನಾಗಿ ಸಿಗ್ತಾ ಇದೆ. ಎಲ್ಲರೂ ತಾವು ಮುಂದೆ ಬರಬೇಕು ಅಂತ ಹೇಳಿ ಮತ್ತೆ ನನಗೆ ಗೌರವವನ್ನು ತೋರಿಸಿ ಪ್ರೀತಿಯಿಂದ ಕರೆದು ಇದನ್ನು ಮಾಡಿದ್ದಕ್ಕೆ ನಾನು ಸಮಿತಿಯವರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿ ಹೇಳ್ತೀನಿ. ನಮ್ಮ ಯೋಜನೆಯಲ್ಲಿ ಅವರು ಇದನ್ನ ಡೈವರ್ಟ್ ಮಾಡಬೇಕಾಗತ್ತೆ ಅಂತ ಟೈಮಲ್ಲಿ ನನಗೆ ಹೆಲ್ಪ್ ಬಂದಿದ್ದು ಈ ಕಲೆ. ನಾನು ಈ ಕಲೆಯಲ್ಲಿ ತೊಡಕೊಂಡೆ. ಅಷ್ಟೊತ್ತು ನನಗೆ ನನ್ನ ಮನಸ್ಸಲ್ಲಿ ನೆಗೆಟಿವ್ ಥಿಂಗ್ಸ್ ಏನಾದ್ರು ಅಂದ್ರೆ ಬರೋದೇ ನೆಗೆಟಿವ್ ಥಿಂಗ್ಸ್ ಬಂದಿರುತ್ತೆ, ಅವನ್ನೆಲ್ಲ ಒಂದು ಮೀರ್ಸಕ್ಕೆ, ಅದನ್ನ ಒಂದು ಅಡ್ಡ ಮಾಡ್ಲಿಕ್ಕೆ ಈ ಕಲೆ ನಮ್ಗೆ ಹೆಲ್ಪ್ ಮಾಡ್ತಿತ್ತು. ಅದೇ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು, ಒತ್ತಡವನ್ನು ನಿಭಾಯಿಸುವ ಶಕ್ತಿ ಹಾಗೂ ನಮ್ಮ ಮನಸ್ಸನ್ನು ಇನ್ನೊಂದು ಕಡೆಗೆ, ಒಳ್ಳೆಯ ಕಡೆಗೆ, ಧನಾತ್ಮಕತೆಗೆ ಅದನ್ನ ಪರಿವರ್ತಿಸುವ ಶಕ್ತಿನೂ ಈ ಕಲೆಗಿದೆ ಅಂತ ಹೇಳಿದ್ರು. ಸೊ ಇವತ್ತು ಅಂತ ಕಲೆಯಲ್ಲಿ ನಮ್ಮ ಮಹಿಳೆಯರು ತೊಡಗಿಕೊಂಡಿದ್ದು ಖುಷಿಯ ಸಂಗತಿ. ಆದ್ರೆ ಮೊನ್ನೆ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಒಂದು ಇನ್ಸಿಡೆಂಟ್, ಒಂದು ಚರ್ಚೆ ನಡೀತಾ ಇತ್ತು. ಅದು ಉತ್ತರ ಕನ್ನಡದ ಚಿತ್ರಕಲಾವಿದರ ಸಂಘದ ವಾಟ್ಸಪ್ ಆಗಿತ್ತು, ಅದ್ರಲ್ಲಿ ನಾನು ಇದ್ದೆ. ಅಂದ್ರೆ ಅವಾಗ ನನ್ನ ಹಿಂದಿನ ಒಂದು ಇದರ ಲೆಕ್ಕದಲ್ಲಿ ನನ್ನ ಅಲ್ಲಿ ಜಾಯಿನ್ ಮಾಡ್ಕೊಂಡಿದ್ರು, ಬಟ್ ನಾನಲ್ಲಿ ಸಕ್ರಿಯವಾಗಿಲ್ಲ. ಆದ್ರೂ ಅವರ ಚರ್ಚೆ ಹೇಗಿತ್ತು ಅಂದ್ರೆ, ಅವ್ರ ಮಗಳು ಈಗ PUC ಓದ್ತಾ ಇದ್ದಾರೆ, ಸೈನ್ಸ್. ಅವ್ರು ಎಷ್ಟು ಚೆನ್ನಾಗಿ ಚಿತ್ರ ಬಿಡಿಸ್ತಾ ಇದ್ದಾರೆ ಅಂದ್ರೆ, ಅವರ ಒಂದು ವಯಸ್ಸಿಗೆ ಮೀರಿದ ಒಂದು ಸುಂದರವಾದ ಚಿತ್ರ. ಅಂದ್ರೆ ಅಪ್ಪನಿಗೆ ಹೆಮ್ಮೆ, ನನ್ನ ಮಗಳು ನನಗಿಂತ ಚೆನ್ನಾಗಿ ಬಿಡಿಸ್ತಾಳೆ ಅಂತ. ಸೊ ಅದು ಖುಷಿ ಇದೆ. ಅದ್ರ ಜೊತೆಗೆ ನನ್ನ ಮಗಳು ಅಷ್ಟು ಚೆನ್ನಾಗಿ ಬಿಡಿಸ್ತಾಳೆ, ಬಟ್ ನನ್ನ ಮಗಳಿಗೆ ನಾನು ಅದನ್ನ ಭವಿಷ್ಯದಲ್ಲಿ ಪ್ರೊಫೆಷನಲಿ ಅದನ್ನ ಮುಂದುವರ್ಸ್ಕೊಂಡು ಹೋಗೋಷ್ಟು ಸಪೋರ್ಟ್ ಕೊಡ್ತಾ ಇಲ್ಲ ನಾನು ಅಂತ ಹೇಳಿದ್ರು. ಕಾರಣ ಇಷ್ಟೇ, ಈಗ ಕಲಾವಿದರಿಗೆ ಹೆಚ್ಚಿನ ಕಡೆ ಮೌಲ್ಯ ಸಿಗ್ತಾ ಇಲ್ಲ, ಅವರ ಒಂದು ಕಲೆಗೆ ಸರಿಯಾದ ಮೌಲ್ಯ ಸಿಗ್ತಾ ಇಲ್ಲ ಅನ್ನೋದು ಒಂದು ಕೊರಗಿದೆ ಕಲಾವಿದರಲ್ಲಿ. ಅದು ನಿಜ ಕೂಡ. ಹಾಗೆ ಯಾಕಂದ್ರೆ ಅವ್ರು ಹಾಬಿಯಾಗಿ ಅದನ್ನು ಮುಂದುವರಿಸಬಹುದು, ಪ್ರೊಫೆಷನಲಿ ಮುಂದುವರಿಸಲಿಕ್ಕೆ ಅದು ಯಾಕೋ ಆ ಒಂದು ಮನೋಭಾವನೆ ಅಡ್ಡ ಬರ್ತಾ ಇದೆ. ಆದ್ರೂ ಸಪೋರ್ಟ್ ಅನ್ನೋದು ಬೇಕಾಗತ್ತೆ ಮನೆ ಕಡೆಯಿಂದ. ಮಹಿಳೆ ಯಾವಾಗ ಮದುವೆಯಾಗಿ ಹೋದ ನಂತರನು ಅವರ ಮನೆ ಕಡೆಯಿಂದ ಸಪೋರ್ಟ್ ಸಿಕ್ಕೇ ಬೇಕಾಗುತ್ತೆ, ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗಕ್ಕೆ. ಜೊತೆಗೆ ಒಂದಿಷ್ಟು ಸಮಯವನ್ನು ಮಾಡ್ಕೊಳ್ಬೇಕಾಗತ್ತೆ. ದಿನಾಚರಣೆಯನ್ನ ಮಾಡೋಣ ಅಂತ ಹೇಳಿ, ನೀವಿಲ್ದೆ ನಾವಿಲ್ಲ ಸರ್, ನಾವಿಲ್ದೆ ನೀವಿಲ್ಲ. ಇದು ಮಹಿಳಾ ದಿನಾಚರಣೆ ಆದ ತಕ್ಷಣ ಅವತ್ತೊಂದು ಅವ್ರಿಗೆ ಮಾತ್ರ ಸೀಮಿತ ಅನ್ನೋಂಥದ್ದಲ್ಲ. ಮೇಡಮ್ ಅವ್ರು ಹೇಳಿದ್ರು ನಮಗೆ, ಒಂದು ದಿನಕ್ಕೆ ಸೀಮಿತವಾದಂತಹದ್ದಲ್ಲ, ನಾವು ನಿರಂತರವಾಗಿ ಚೈತನ್ಯ, ನಾವೆಲ್ಲಿದ್ದೀವಿ ಅಲ್ಲೆಲ್ಲ ಚೈತನ್ಯ ಇದ್ದೇ ಇದೆ. ನಮ್ಮ ಚೈತನ್ಯ ನಮ್ಮ ಚಿತ್ರಕಲೆಯ ಮುಖಾಂತರವೋ, ಹಾಡಿನ ಮುಖಾಂತರ, ಇನ್ಯಾವುದೋ ಮತ್ತೊಂದು ಯಾವುದಾದ್ರೂ ಮುಖಾಂತರ ನಿರಂತರವಾಗಿ ಬರ್ತಾ ಇದೆ. ಹಾಗಾಗಿ ಅವರಿಗೆ ವಿಶೇಷವಾದಂತಹ ನಮನವನ್ನ ಸಲ್ಲಿಸ್ತಾ ಇದ್ದೀನಿ. ನಾನು ಮೂಲತಃ ಜನಪದ ವಿಭಾಗದವಳು. ಜನಪದದ ಬಗ್ಗೆ, ಚಿತ್ರಕಲೆಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತುಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಜನಪದ ಗರತಿಯರು ಅನ್ನೋಂಥವ್ರು ತಮ್ಮ ಜೀವನವನ್ನೇ ಕಲೆಯಾಗಿಸಿಕೊಂಡಿರುವಂಥವ್ರು, ಇಡಿಯಾದ ತಮ್ಮ ಜೀವನವನ್ನೇ ಕಲೆಯಾಗಿಸಿಕೊಂಡಂತಹವರು. ಅವರು ಎಲ್ಲೆಲ್ಲಿ ಈ ನಮ್ಮ ಪುರುಷ ಪ್ರಧಾನವಾದಂತಹ ಸಮಾಜ ದಾಪುಗಾಲಿಡ್ತೋ ಆ ಸಂದರ್ಭದಲ್ಲಿ ಅವರಿಗೆ ತಮ್ಮ ಒಂದಿಷ್ಟು ಚೌಕಟ್ಟುಗಳನ್ನು ಹಾಕ್ತದೆ. ಅವರ ಸ್ವಾತಂತ್ರ್ಯಕ್ಕೆ ಒಂದಿಷ್ಟು ಚೌಕಟ್ಟುಗಳು ಸಿಕ್ತು.
ಆ ಚೌಕಟ್ಟಿನ ಒಳಗಡೆ ಅವರ ಪ್ರದೇಶ ಸೀಮಿತ ಆಯ್ತು, ಮನೆಗೆ ಅಥವಾ ಕೃಷಿಗೆ ಇಂತಹ ಸಣ್ಣ 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 ಇದರೊಳಗಡೆ ಸೀಮಿತ ಆಯ್ತು. ಆ ಸೀಮಿತವಾದಂತಹ ಸಂದರ್ಭದಲ್ಲಿ ಅವರ ಮನಸ್ಸಿನ ಅಭಿವ್ಯಕ್ತಿಯನ್ನ, ಸೂಕ್ತ ಮನಸ್ಸಿನಲ್ಲಿರುವಂತಹ ಅಭಿವ್ಯಕ್ತಿಯನ್ನ ಹೊರ ಹಾಕ್ತಾ ಬಂದ್ರು. ಯಾರೋ ಹಾಡುಗಳ ಮುಖಾಂತರ ಹಾಕಿದ್ರು, ಇನ್ಯಾರೋ ಚಿತ್ರಗಳ ಮುಖಾಂತರ ಹಾಕ್ತಾ ಬಂದ್ರು. ಈಗಲೂ ಕೂಡ ನೀವು ಬಹುಶಃ ಗಮನಿಸ್ರಿ, ನಮ್ಮ ಹಳ್ಳಿಗಳಲ್ಲೆಲ್ಲ ನಮ್ಮ ಹಬ್ಬ ಹುಣ್ಣಿಮೆ, ಭೂಮಣ್ಣಿ ಬುಟ್ಟಿ ಸಂದರ್ಭವನ್ನು ಬರಿಬೇಕಾದ್ರೆ, ಶೀಗೆ ಹುಣ್ಣಿಮೆಯ ಬುಟ್ಟಿಯನ್ನ ಬರಿಬೇಕಾದ್ರೆ, ಅಥವಾ ನಮ್ಮ ಹಸೆ ರಂಗೋಲಿ ಎಲ್ಲವನ್ನು ನಮ್ಮ ಜನಪದ ಮಹಿಳೆಯರೇ ಬರೀತಾರೆ. ಜನಪದ ಅನ್ನೋದಕ್ಕಿಂತ ಮಹಿಳೆಯರೇ ಬರೀತಾರೆ. ಇವತ್ತಿಗೂ ಕೂಡ ಮೂಲ ಸೆಲೆಯಲ್ಲಿ ಜನಪದ ಮಹಿಳೆಯೇ ಪ್ರಧಾನವಾಗಿ ಚಿತ್ರಕಲೆಗೆ ಪ್ರಧಾನವಾದಂತಹ ಸೆಲೆ ಯಾರ್ದಾಗಿತ್ತು ಅಂತಂದ್ರೆ ಮಹಿಳೆಯೇ ಆಗಿತ್ತು. ಆ ಮಹಿಳೆಯ ಸೆಲೆಯಿಂದಲೇ ಹುಟ್ಟಿರುವಂತಹ ಚಿತ್ರಕಲೆ ಇವತ್ತು 21ನೇ ಶತಮಾನಕ್ಕೆ ಮಾಡರ್ನಿಟಿ ಆಗಿರುವಂತಹ ಅನೇಕ ರೀತಿಯಲ್ಲಿ ಬದಲಾವಣೆಯನ್ನ, ವೈವಿಧ್ಯಮಯವಾಗಿ ಬದಲಾವಣೆಯನ್ನ ಬಳಸ್ಕೊಳ್ತಾ ಬಂತು, ವೈವಿಧ್ಯಮಯವಾಗಿ ರೂಪುಗೊಳ್ತಾ ಬಂತು. ಅಂತಹ ಸಂದರ್ಭದಲ್ಲಿ ಮೂಲ ಸಭೆಯಲ್ಲಿರುವಂತಹ ಮಹಿಳೆ, ಚಿತ್ರಕಲೆಯನ್ನ ಹುಟ್ಟಿ ಹಾಕಿರುವಂತಹ ಮಹಿಳೆ 21ನೇ ಶತಮಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಇವತ್ತಿಗೂ ಯೋಚನೆ ಮಾಡಿದ್ರೆ ಬಹುಶಃ ಬೆರಳೆಣಿಕೆಯಲ್ಲಿ ಅಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಗಾಯತ್ರಿ ಮೇಡಮ್ ಅವರು ಕೂಡ ಇದ್ದಾರೆ. ನಿಜಕ್ಕೂ ಹೆಮ್ಮೆ. ಅವ್ರ ಜೊತೆಗೆ ನಾವು ಇವತ್ತು ವೇದಿಕೆಯನ್ನು ಹಂಚಿಕೊಂಡಿದ್ದೀವಿ ಅನ್ನುವಂಥದ್ದು ನಮ್ಮ ಹೆಮ್ಮೆ. ಬಹುಶಃ ನಿಮಗೆ ಗೊತ್ತಿದೆ, ಅಮೃತ ಶರ್ಗಿಲ್ ಅನ್ನುವಂಥವ್ರು, ಸುಭಾಷಿಣಿ ಅನ್ನುವಂಥವ್ರು ಅಂತ ಒಂದಿಷ್ಟು ಮಂದಿ ಬೆರಳೆಣಿಕೆಯ ಜನ ಮಹಿಳೆಯರನ್ನ ಬಿಟ್ರೆ ನಮ್ಮಲ್ಲಿ ಹೆಚ್ಚಿಗೆ ಮಾತುಗಳಿಲ್ಲ, ಪದಗಳಿಲ್ಲ, ಹೆಸರುಗಳಿಲ್ಲ. ಹೌದಾ? ಅಂತಹ ಸಂದರ್ಭದಲ್ಲಿ ಯಾಕೆ ಹೀಗಾಯ್ತು ಅನ್ನುವಂಥದ್ದು ಒಂದು ಪ್ರಶ್ನೆಯನ್ನ ನಾವೆಲ್ಲಾದ್ರೂ ಪ್ರಶ್ನೆಯನ್ನ ನಮಗೆ ನಾವು ಹಾಕಿಕೊಂಡಿದೀವಿಯಾ? ಇಲ್ಲ. ಎಲ್ಲಿಂದ ಶುರುವಾಯಿತು? ಆದಿಮಾನವನ ಕಾಲ, ವನವಾಸಿ ಅನ್ನುವಂಥದ್ದನ್ನಿಂದ ಹಿಡಿದುಕೊಂಡು ನಮ್ಮ ಮಹಾಕಾವ್ಯಗಳಾದಂತಹ ರಾಮಾಯಣ, ಮಹಾಭಾರತದಲ್ಲೂ ಕೂಡ ಎಲ್ಲಿಂದ ಹುಟ್ಟಿತು ಅಂತಂದ್ರೆ ನಮ್ಮ ಚಿತ್ರಕಲೆಯ ಸಲೆಯಿಂದಲೇ ಹುಟ್ಟಿರುವಂತದ್ದು. ಬಹುಶಃ ನಿಮಗೆ ಕತೆ ಗೊತ್ತಿದ್ದಾವೆ, ಮಹಾಭಾರತ ಹೇಗೆ ಹುಡ್ತು ಅನ್ನುವಂಥದ್ದು. ಮಯನ ನಿರ್ಮಿತವಾದಂತಹ ಒಂದು ಕತೆ ಇದೆ. ಆ ಮಯನ ನಿರ್ಮಿತವಾದಂತಹ ಕಥೆಯ ಅಡಿಯಿಂದಲೇ ಮಹಾಭಾರತ ಶುರುವಾಗುತ್ತೆ. ರಾಮಾಯಣದಲ್ಲಿ ಕಾಡಿಗೆ ರಾವಣನ ಇದರಿಂದ ಬಂದಂತಹ ಸೀತೆ ರಾವಣನ ಚಿತ್ರಪಟವನ್ನ ಬರೆದಿರ್ತಾಳೆ. ಅವಳು ಬಂದಂತ ಸಂದರ್ಭದಲ್ಲಿ ಅದು ಏನು ಅಂತ ಗಮನಿಸಿದ ತಕ್ಷಣಕ್ಕೆ ಚಿತ್ರಪಟವನ್ನ ಮಂಚದ ಕೆಳಗೆ ನೂಕ್ಬಿಡ್ತಾಳೆ. ನೂಕಿದ ತಕ್ಷಣನೇ ಅದು ಏನು ಅಂತ ಗಮನಿಸಿದ್ದಕ್ಕಾಗಿಯೇ ಮತ್ತೆ ಅವಳು ವನವಾಸಕ್ಕೆ ಹೋಗ್ಬೇಕಾಯಿತು ಅನ್ನುವಂಥ ಕಥೆಗಳು, ಉಲ್ಲೇಖಗಳು ಜನಪದ ಕಥೆಗಳಲ್ಲಿ, ನಮ್ಮ ಜನಪದ ರಾಮಾಯಣಗಳಲ್ಲಿ ಉಲ್ಲೇಖಗಳು ಬರ್ತಾ ಹೋಗ್ತವೆ. ಇಂಥವುಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಜನಪದ ಚಿತ್ರಕಲೆ ಅನ್ನುವಂಥದ್ದು, ನಾಟ್ ಓನ್ಲಿ ಜನಪದ ಅನ್ನುವಂಥದ್ದು, ಚಿತ್ರಕಲೆ ಅನ್ನುವಂಥದ್ದು ಯಾಕೆ ಹುಡುತು, ಹೇಗೆ ಹುಡುತು? ಅವರ ಮನಸ್ಸಿನ ಅಭಿವ್ಯಕ್ತಿ. ಯಾವುದೂ ಕೂಡ ಸುಖ ಸುಮ್ಮನೆ ಹುಟ್ಟಲಿಲ್ಲ, ಅಲ್ಲೂ ನಿರ್ದಿಷ್ಟವಾದಂತಹ ಉದ್ದೇಶ ಇದೆ. ಪ್ರಕೃತಿಯ ಪ್ರೀತಿಯೋ, ಮನಸ್ಸಿನ ಅಭಿವ್ಯಕ್ತಿಯೋ, ಭಾವನೆಗಳಿಲ್ಲದೆ ಯಾವ ಒಂದು ಚಿತ್ರಕಲೆಯು ಆವಿರ್ಭವಿಸಲು ಸಾಧ್ಯವೇ ಇಲ್ಲ. ಒಂದು ಭಾವನೆ ಇದ್ದೇ ಇದೆ ಅಂತ ಅರ್ಥ ಅಲ್ಲಿ. ಸೊ ಅಂತಹ ಸಂದರ್ಭದಲ್ಲಿ ಚಿತ್ರಕಲೆಗಳನ್ನ ನಾವು ನೋಡೋದಾದ್ರೆ, ನಮ್ಮ ಜನಪದ ಚಿತ್ರಕಲೆಯನ್ನೇ ನೋಡೋದಾದ್ರೆ, ಹಸೆ ಚಿತ್ರ ಅಂತ ಬಹುಶಃ ತಮ್ಗೆಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಪರಿಚಿತವಾಗಿರುವಂತಹದ್ದೇ. ನಮ್ಮ ಕರಾವಳಿಯಲ್ಲಿ ಬರುವಂತಹ ಶಿವಮೊಗ್ಗದಿಂದ ಮುಂದೆ ಹೋದಂತ ಸಂದರ್ಭದಲ್ಲಿ ಗೋಡೆಯ ಮೇಲೆ ಬರೆಯುವಂತಹದ್ದು ಮದುವೆ, ಜಾತ್ರೆ, ಮುಂಜುವಿ, ಹೀಗೆ ನಿರಂತರವಾಗಿ ಅದನ್ನ ತನ್ನದೇ ಆದಂತಹ ಆಚರಣೆಯೊಂದಿಗೆ ಬರಿತಾ ಹೋಗ್ತಾರೆ. ಅದು ಮೂಲ ಚಿಹ್ನೆಗಳಾಗಿರುವಂತಹ ಗೆರೆ, ಅಡ್ಡಗೆರೆ, ಉದ್ದಗೆರೆ, ವೃತ್ತ, ಚೌಕ, ತ್ರಿಕೋನಗಳನ್ನ ಬಳಸ್ತೀವಿ ನಾವು ಅದರಲ್ಲಿ. ಆದ್ರೆ ಆ ಅಡ್ಡಗೆರೆ, ಉದ್ದಗೆರೆಗಳು ಏನನ್ನ ಹೇಳ್ತವೆ, ಏನನ್ನ ಯಾವ ರೀತಿ ಅನುಭವಕ್ಕೆ ಬರ್ತವೆ, ಸಮಾಜಕ್ಕೆ ಹೇಗೆ ಬರ್ತವೆ ಅನ್ನುವಂಥದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ಕೋಬೇಕಿಲ್ಲಿ. ಹೌದಾ? ಅಲ್ಲಿರುವಂತಹ ಚಿತ್ರಕಲೆ ಹಸೆ ಅನ್ನುವಂಥದ್ದು ನಾವು ಯೋಚನೆ ಮಾಡುವಾಗ ಮದುವೆಯಲ್ಲಿ ಬರೆಯುವಂತಹ ಒಂದು ಚಕ್ರವನ್ನು ಚಿನ್ನಾಡಿ ಅಂತ ಒಂದು ಚಿತ್ರ ಇದೆ. ಆ ಚಿತ್ರ ಮೂಲವಾಗಿ ಪುರುಷ ಮತ್ತು ಸ್ತ್ರೀಯರ ಸಮಾಗಮವನ್ನ, ಮಿಲನವನ್ನ ಹೇಳುವಂತಹ ಒಂದು ಚಿತ್ರ. ಅದು ಏನನ್ನ ಹೇಳ್ತಾ ಇದೆ ಅಂತ ನಾವು ನೋಡಿದಾಗ ಸೂಕ್ಷ್ಮತೆಯಲ್ಲಿ ಏನಿದೆ ಅಂತಂದ್ರೆ, ಸಂತಾನೋತ್ಪತ್ತಿಯ ಕ್ರಿಯೆಯನ್ನ ಯಾವ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಯೂಟ್ಯೂಬ್ ಫಿಲ್ಮ್ಗಳಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅದು ಚಿತ್ರದ ಮುಖೇನವಾಗಿಯೇ, ಕೇವಲ ಚಿತ್ರದ ಮುಖೇನವಾಗಿಯೇ ಸಮಾಜಕ್ಕೆ ಸಂದೇಶವನ್ನ ಕೊಡ್ತಿತ್ತು. ಲೈಕ್ ಏನಂತಂದ್ರೆ, ಸಮಾಗಮ ಅಂದ್ರೆ ಏನು, ಸಂತಾನೋತ್ಪತ್ತಿ ಏನು ಅಂತಂದ್ರೆ, ಅಕ್ಷರಗಳು ಶಬ್ದಗಳಿಗೂ ನಿಲಕದಂತೆ ಚಿತ್ರಗಳ ಮುಖೇನವೇ ಸಮಾಜಕ್ಕೆ ಮತ್ತೊಂದನ್ನೇನನ್ನು ತಿಳಿಸುವಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ಇತ್ತು ಅನ್ನೋದನ್ನ ನಾವು ಗಮನಿಸಬೇಕು. ಅಂದ್ರೆ ಅಲ್ಲಿ ಒಂದು ಉದ್ದೇಶ ಇದೆ ಅಂತ. ಅದ್ರ ಆಚೆಗೆ ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿದೆ, ಬೆಳಗಾವಿಯಲ್ಲಿ ಲಕ್ಷ್ಮಿಯ ಒಂದು ಆಚರಣೆ ಆಗುತ್ತೆ, ಜಾತ್ರೆ ಆಗುತ್ತೆ. ಅದು 100 ವರ್ಷಕ್ಕೊಮ್ಮೆ ಆಚರಣೆ ಆಗುತ್ತೆ. ಒಂದು ತಲೆಮಾರು ಆ ಆಚರಣೆಯನ್ನ ಅಥವಾ ಆ ಜಾತ್ರೆಯನ್ನ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಸಂದರ್ಭದಲ್ಲಿ ಎಷ್ಟು ವರ್ಷ ಆಯ್ತು ಜಾತ್ರೆಯಾಗಿ, ಅಥವಾ ಆ ಜಾತ್ರೆ ಆಚರಣೆಯನ್ನ ಹೇಗ್ ಮಾಡ್ತೀವಿ ನಾವು ಅನ್ನೋದ್ರ ಬಗ್ಗೆ ಪರಿಕಲ್ಪನೆ ಆದ್ರೂ ಹೇಗ್ ಮೂಡ್ಬೇಕು ನಮ್ಗೆ. ಅವುಗಳನ್ನೆಲ್ಲವನ್ನು ಒಂದು ಆ ಗುಡಿಯ ಹಿಂಭಾಗದಲ್ಲೋ ಮುಂಭಾಗದ ಚಿತ್ರದ ಮುಖೇನವಾಗಿ ಸೂಚಿಸಿರ್ತಾರೆ. ಅದನ್ನ ಆ ಚಿತ್ರಗಳು ಹೇಗಿರ್ತವೆ ಅಂದ್ರೆ, ಸೂಕ್ಷ್ಮದ ಆಧಾರದ ಒಳಗಡೆ ಇಷ್ಟು ವರ್ಷ ಆಗಿದೆ, ಪ್ರತಿ ವರ್ಷನೂ ಒಂದೊಂದು ಬಟ್ ಹಚ್ಚೋದು ಅಥವಾ ಒಂದು ಚಿತ್ರ ಬಿಡಿಸೋದು, ಈ ತರ ಮೂಲಕ ಅಂದ್ರೆ ಒಂದು ತಲೆಮಾರು ನಮಗೆ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ಜನ್ಮಾನದಲ್ಲಂತೂ ಸುಮಾರು 70 ವರ್ಷ 60 ವರ್ಷ ಬದುಕಿದ್ರೆ ಬಹಳ ನಾವೆಲ್ಲ.
ಅಂತ ಸಂದರ್ಭದಲ್ಲಿ 100 ವರ್ಷಕ್ಕೊಮ್ಮೆ ಆಚರಣೆ ಆಗುವಂತ ಆಚರಣೆ ಹೇಗೆ ಕಮ್ಯುನಿಕೇಟ್ ಮಾಡೋದು ಅನ್ನೋದಕ್ಕೂ ಕೂಡ ಅಲ್ಲಿ ಚಿತ್ರ ನಮಗೆ ಸಹಕಾರ ಆಗುತ್ತೆ. 1935ರಲ್ಲಿ ಸ್ಟಾರ್ಟ್ ಮಾಡಿದ್ರು. ನಂತರ 47ರಲ್ಲಿ ಗದಗಿನಲ್ಲಿ TPIK ಅವರು ಪ್ರಾರಂಭ ಮಾಡಿದರು. ಈ 3 ಕಲಾಶಾಲೆಗಳು, ಬೆಳಗಾವಿಯಲ್ಲಿ 1 ಕಲಾಶಾಲೆ ಇತ್ತು. ಅದು ಬಿಟ್ಟರೆ ಮೈಸೂರಲ್ಲಿ, ಬೆಂಗಳೂರಲ್ಲಿ 1 ಸುಬ್ಬರಾಯರು, ಸುಬ್ಬರಾಯರು ಅಂತಿದ್ರು, ಅವರ ಕಲಾಮಂದಿರ 1. ಅದನ್ನು ಬಿಟ್ಟರೆ ಮೈಸೂರಲ್ಲಿ ಜಯಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಂತ ಇತ್ತು, ಕಲಾಶಾಲೆ ಅಂತ ಇದ್ದಿಲ್ಲ, ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್. ಇಷ್ಟು ಬಿಟ್ಟರೆ ಎಲ್ಲೂ ಇದ್ದಿಲ್ಲ. ನಾವು ಕಲಿಯುವಂಥ ಪರಿಸ್ಥಿತಿಯಲ್ಲಿ ಹೇಗಿತ್ತು ಅಂದರೆ, ಏನು ಮಾಡ್ತಾನೆ ಹುಡುಗ, ಚಿತ್ರ ತಗೊಂತ ಅಡ್ಡಾಡ್ತಾನೆ. ಡಿಪ್ಲೊಮಾ ಪಾಸ್ ಆಗ್ಯಾನ್ರಿ ಅವನು, ಇರ್ಬೋದು ರೀ, ಚಿತ್ರ ತಗೊಂತ ಅಡ್ಡಾಡ್ತಾನಲ್ಲ. ಅಂದರೆ ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ. ಅಂಥ ಪರಿಸ್ಥಿತಿಯಲ್ಲಿ ಮಿಣಿಸಿಗೆಯವರು, ಅಕ್ಕಿಯವರು ಮತ್ತು ಹಾಲುಬಾಯಿಯವರು ಒಂದು ಅದ್ಭುತವಾದಂಥ ಕಲಾ ಬೆಳವಣಿಗೆಯನ್ನು ನಮ್ಮ ಕರ್ನಾಟಕದಲ್ಲಿ. ಇನ್ನೂ ಒಂದು ವಿಷಯವನ್ನು ನನ್ನ ನೆನಪಾಗ್ತಾಯಿದೆ. ನಾವು ಕಲಿಯುವಾಗ 1953ರಲ್ಲಿ ನಾನು ಡಿಪ್ಲೊಮಾ ಪಾಸ್ ಆದೆ. ಬಹುತೇಕ ನಮ್ಮ ಗಾಯತ್ರಿ ದೇಶ ಅವರು ಹುಟ್ಟಿದ ವರ್ಷ ನಾನು ಡಿಪ್ಲೊಮಾ ಮಾಡಿದ್ದೆ. ಹಾಗೆ ಹೇಗಿತ್ತು ಅಂದ್ರೆ, ಮುಂಬೈಗೆ ಹೋಗಿ ಬಂದ್ರೆ ಗದಿನೊಳಗೆ ನೋಡು ಆ ಹುಡುಗ ಮುಂಬೈಗೆ ಹೋಗಿ ಬಂದ, ಅದು ಎಷ್ಟು ಅದ್ಭುತ. ಮುಂಬೈಗೆ ಹೋಗಿ ಬರೋದು, ಯಾಕಂದ್ರೆ ಪರೀಕ್ಷೆಗಳು ಮುಂಬೈದಲ್ಲೇ ಆಗ್ತಿದ್ವು, ಮತ್ತು ಬೇರೆ ಕಡೆಗೆ ಎಲ್ಲೂ ಪರೀಕ್ಷೆಗಳು ಇರಲಿಲ್ಲ. ನಾವು ಅಲ್ಲಿ ಸ್ಕೂಲ್ಗೆ ಅಲ್ಲಿ ಎಲ್ಲ ರಸ್ತೆ ಹೊಂಟಿದ್ರೆ ಅಂಗಡಿ ಆ ಹುಡುಗನೂ ಮುಂಬೈಗೆ ಹೋಗಿ ಬಂದವರು ಅಷ್ಟೇ. ಮುಂದೆ ಮತ್ತೆ ಚಿತ್ರ ತಗೊಂತ ಅಡ್ಡಾಡ್ತಾನೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ಪ್ರವಾಹಕ್ಕೆ ಎದುರಾಗಿ ಈಸ್ತವರು ಮಿಣಿಸಿಗೆಯವರು, ಹಾಲ್ಬಾರಿಯವರು ಮತ್ತು ಅಕ್ಕಿಯವರು. ಆಮೇಲೆ ಬೇಕಾದಷ್ಟು ಈಗ 85-120 ಕಲಾಶಾಲೆಗಳು ಹುಟ್ಕೊಂಡಿದ್ದಾವೆ. ಆ ಬೇಸ್ ಏನಿತ್ತಲ್ಲ ಅದು ಈ ಕರ್ನಾಟಕದಲ್ಲಿ ಚಿತ್ರಕಲಾ ಬೆಳವಣಿಗೆ ಆಗಲಿಕ್ಕೆ ಮೂಲ ಕಾರಣ ಈ 3 ಮಂದಿ ಅಂತ ನಾನು ಧಾರಾಳವಾಗಿ ಅಲ್ಲೇ ಮೈಸೂರು ಕಡೆಗೆ ಅವನು ಸುಬ್ಬರಾಯರು, ಈ ಕಡೆಗೆ ಇತ್ತು. ನಂತರ ಬೇಕಾದಷ್ಟು ಕಲಾಶಾಲೆಗಳು ಹುಟ್ಟಿದವು, ಕಲೆಗಳು ಬೇಕಾದಷ್ಟು ಕಲಾ ಶೈಲಿಗಳು ಹುಟ್ಟಿಕೊಂಡವು. ಒಂದು ನನಗೆ ಬೇಸರ ಆಗಿತ್ತು ಅಂದರೆ, ಆಧುನಿಕತೆ ನಮ್ಮಲ್ಲಿ ಇರಲಿ, ಆಧುನಿಕತೆ ಇರಲಿ ಬೇಡ ಅಂತಲ್ಲ, ತಾಂತ್ರಿಕತೆ ಇರಲಿ, ಅದು ಇರಬೇಕು. ಅಲ್ಲಿ ಕಲಾವಿದರ ಜಾಣ್ಮೆ ಇರ್ತದೆ, ತಾಂತ್ರಿಕತೆಯಲ್ಲಿ ಕಲಾವಿದರ ಜಾಣ್ಮೆ ಇರ್ತದೆ. ಆದರೆ ನಮ್ಮ ಸಂಪ್ರದಾಯವನ್ನು ನಾವು ಹೊಸಗೆ ಹಾಕ್ತಾ ಇದ್ದೀವಿ, ಸಂಪ್ರದಾಯವನ್ನು ಹೊಸಗೆ ಹಾಕ್ತಾ ಇದ್ದೀವಿ. ಅದು ಬಹಳ ಬೇಸರದ ಸಂಗತಿ. ಅದನ್ನು ಕಲಾಶಾಲೆಗಳು ಮಾಡಬೇಕೋ ಅಥವಾ ಕಲಾವಿದರು ಸ್ವತಃ ಮಾಡಬೇಕು, ಅವರು ಕಲಾವಿದರೇ ತೀರ್ಮಾನ ಮಾಡಬೇಕು. ಯಾಕಂದರೆ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಭಾರತೀಯತೆ ಏನಿದೆ ಅದು ಪಡಿಮೂಡಿರ್ತದೆ ನಮ್ಮ ಸಂಪ್ರದಾಯದಲ್ಲಿ. ಇವತ್ತು ನಾವು ಹೊಸ ಶೈಲಿಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಫಾರ್ಮಿಸಮ್, ಆಮೇಲೆ ಅಬ್ಸ್ಟ್ರಾಕ್ಟ್, ಇವೆಲ್ಲ ಎಲ್ಲಿಂದ ಬಂದು? ಅಬ್ಸ್ಟ್ರಾಕ್ಟ್ ಫಾರ್ಮ್ ಎಲ್ಲಿಂದ ಬಂತು? ನಮ್ಮ ದೇಶದ ಅಲ್ಲ. ಪಾಯಿಂಟಿಲಿಸಮ್, ಫಾವಿಸಮ್, ಇವೆಲ್ಲ ಇಸಮ್ಸ್ ನಮ್ಮ ಇಂಡಿಯಾಗಳಿಂದ ಬಂದಿದ್ದು ಅಲ್ಲ, ಹೊರದೇಶದಿಂದ ಬಂದಿರಬಹುದು, ನಮ್ಮ ದೇಶದ್ದು ಅಲ್ಲ. ಆದರೆ ನಮ್ಮ ದೇಶದಲ್ಲಿ ಶೈಲಿಗಳು, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕಲಾಕೃತಿಗಳು ನಮ್ಮಲ್ಲಿ ಹುಟ್ಟಿಕೊಂಡಿದ್ದಾವೆ. ನಿಮ್ಮ ಚಿತ್ರ ಶೈಲಿ ಯಾವುದೇ ಇರಲಿ ನೀವು ಮಾಡಿರಿ, ಆದರೆ ನಮ್ಮ ಸಂಪ್ರದಾಯವನ್ನು, ಅಂದರೆ ಸಂಪ್ರದಾಯ, ಧಾರ್ಮಿಕ ಸಂಪ್ರದಾಯ ಇರ್ಬೋದು, ಆಮೇಲೆ ಸಂಸ್ಕೃತಿ ಇರಬಹುದು, ಅದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮೀರಿ ಅದು ಹೋಗಬಾರ್ದು. ಅಂಥ ಒಂದು ಕಲಾ ಸಂಸ್ಕೃತಿ ನಮ್ಮಲ್ಲಿ ಬೆಳೀಬೇಕಾಗಿದೆ. ಅಂಥ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಈಗಿನ ಯುವಕರು ಅವ್ರ ಮೇಲೆ ಬಹಳ ಜವಾಬ್ದಾರಿ ಇದೆ. ಚಿತ್ರಣ ಮಾಡುವಾಗ ಚಿತ್ರಕಲಾವಿದನ ಕೌಶಲ್ಯ ಅಲ್ಲಿ ಅಭಿವ್ಯಕ್ತಿ ಆಗ್ತದೆ. ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಮಿನಿಷಿಯವರು ಇರ್ಬೋದು, ಹಲವಾರು ಇರ್ಬೋದು, ಆಮೇಲೆ ಅಕ್ಕಿಯವರು ಇರ್ಬೋದು, ಧನ್ಯವಾದಗಳು ಇರ್ಬೋದು, DJ ಬಡಿಗರ್ ಇರ್ಬೋದು, ಕಮಲವ್ರು ಇರ್ಬೋದು, ಅವ್ರು ನಮ್ಮ ಗುರುಗಳಾದಂಥ ನಾನು ಅಲ್ಪ ಶಿಷ್ಯ ಅವರ ಕಡೆಯಲ್ಲಿ ಕಲಿತವ.
ನಾನು ಅವರ ಒಂದು ಮೈ ಕಾಂಟೆಂಪ್ರರಿ ಅಂತ 9 ಮಂದಿ ಕಲಾವಿದರು ತಮ್ಮ ಸಮಕಾಲೀನ ಕಲಾವಿದರು ಅಂತ ಪ್ರಸಿದ್ಧ ಕಲಾವಿದರು ಒಂದು ಕಲಾಕೃತಿ ನೋಡ್ಬೇಕಂದ್ರೆ ನಮಗೊಂದು ಎಲ್ಲೂ ಕಲಾಕೃತಿ ಒಂದು ಗ್ಯಾಲರಿ ಇಲ್ಲ. ಅಂತ ಒಂದು ಗ್ಯಾಲರಿ ಇಲ್ಲಿ ನೋಡ್ರಿ ಎಲ್ಲ ಇರ್ತಾವ್ರಿ, ಸಾಕಷ್ಟು ಎಲ್ಲ ಸಂಗೀತಗಾರ ಗ್ಯಾಲರಿ ಅದಾವು, ಅವ್ರಿಗೆ ಸಂಗೀತ ಕಾರ್ಯಕ್ರಮ ಮಾಡ್ಕೊಳಕ್ ಅದಾವ, ನಾಟಕಕಾರಿ ಅದಾವು. ನಮ್ಮ ಕಲಾವಿದರಿಗೆ ಏನಾದ್ರು ಒಂದು ಪ್ರದರ್ಶನ ಮಾಡ್ಬೇಕಂತಂದ್ರೆ ಇಂಥ ಒಂದು ಹೋಟೆಲ್ನಾಗ ಅಲ್ಲಿ ನಾವು ಬಾಡಿಗೆ ಪಡೆದು ಗ್ಯಾಲರಿ ಮಾಡ್ತೀವಿ. ಕಲೆಯನ್ನು ನೋಡಿದಾಗ ಎಲ್ಲರೂ ಇಲ್ಲಿ ಸಾಕಷ್ಟು ಹೇಳಿದ್ರು, ಕಲೆ ಬಗ್ಗೆ ಸಾಕಷ್ಟು ಈಗ ಸಾಹಿತಿಗಳು ಕಲೆಯವ್ರ ಸಂಬಂಧ, ಆಮೇಲೆ ಕಲೆಯನ್ನ ನಾವು ನಕಾರಾತ್ಮಕಗಳನ್ನು ಹೋಗಲಾಡಿಸಿ ಸಕಾರಾತ್ಮಕವಾಗಿ ಬೆಳೆಸ್ಕೋಬಹುದು ಅನ್ನೋದಾದ್ರೆ ಹೇಳಿದ್ರು. ಸೊ ಒಳ್ಳೆಯ ಸರ್ ಸಾಕಷ್ಟು ಭಾರತೀಯ ಕಲೆಯಲ್ಲಿ ಭಾರತೀಯತೆಯನ್ನು ಕಾಣಬೇಕು ಅನ್ನುವಂಥ ಕಲೆಗಳನ್ನು ರಚನೆ ಮಾಡೋದು ಹೇಳಿದ್ರು. ಸೊ ಈ ರೀತಿಯಾಗಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊತಾ ಇದ್ದೀವಿ. ನಮಗೆ ಬೇಕಾಗಿರೋದೊಂದು ಕಲಾ ಗ್ಯಾಲರಿ, ಉತ್ತಮವಾದಂಥ ಸುಸಜ್ಜಿತವಾದಂಥ ಒಂದು ಆರ್ಟ್ ಗ್ಯಾಲರಿ ಹುಬ್ಳಿಧಾರ ಬೇಕು. ವಾಣಿಜ್ಯ ನಗರ ಅಂತ ಹೇಳ್ತಾರೆ, ಚೋಟಾ ಮುಂಬೈ ಅಂತ ಹೇಳ್ತಾರೆ, ಬರೀ ಇಲ್ಲಿ ಏನಿಲ್ಲ ಅಂತ ಒಂದು ಈ ಪ್ರದೇಶದೊಳಗೆ ಒಂದು ಒಳ್ಳೆಯ ಸ್ಥಳದಲ್ಲಿ ಒಂದು ಗ್ಯಾಲರಿ ನಿರ್ಮಾಣ ಆಯ್ತಂದ ಇಲ್ಲಿ ಪ್ರತಿಯೊಬ್ಬರ ಪ್ರವಾಸಿಗರಿಗೂ ಬಂದು ಹೋಗೋರಿಗೂ ಒಂದು ಮನೋರಂಜನೆ ಸ್ಥಳ ಅಥವಾ ಒಂದು ಕಲೆ ಕೃತಿಗಳನ್ನು ನೋಡುವಂಥ ಒಂದು ಅವಕಾಶ ಸಿಗುತ್ತೆ ಅಂತ ಈ ಸಂದರ್ಭ ಹೇಳಿ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದ ಒಂದು ಶೋಭೆಯನ್ನು ತಂದು ಕೊಡಬೇಕಾಗಿ ಮತ್ತೊಮ್ಮೆ ಮಹಿಳಾ ಕಲಾವಿದರಿಗೂ ಈ ಒಂದು ಕಲಾ ಸಮೂಹ ಕಲಾಚಿತ್ರದಲ್ಲಿ ಭಾಗವಹಿಸಿ ಸುಮಾರು ಜನ ಇಲ್ಲಿಂದ ಬಂದರು. ದಾವಣಗೆರೆಯಿಂದ ಬಂದು, ತುಮಕೂರಿಂದ ಬಂದ, ಶಿವಮೊಗ್ಗ, ಮೈಸೂರು, ನಮ್ಮ ಸ್ಥಳೀಯ ಹುಬ್ಳಿಧಾರವಾಡ ಮತ್ತು ಇಳಕಲ್ಲಿಂದ ಅನೇಕ ಮಹಿಳಾ ಕಲಾವಿದರು ತಮ್ಮ ಕೃತಿಗಳನ್ನು ಇಲ್ಲಿ ಕಳಿಸಿದ್ದಾರೆ. ಅವರಿಗೆಲ್ಲರಿಗೂ ಮತ್ತೊಮ್ಮೆ ಹೇಳಿ ಮುಂದೆ ಇದೇ ರೀತಿ ನೀವು ಕಲೆಯನ್ನು ಮುಂದುವರಿಸಿಕೊಂಡು ಹೋಗಿ ಬಿಡುಗಡೆ. ನಿಮ್ಗೆ ಅನೇಕ ತೊಂದರೆಗಳು ಇರ್ತಾವೆ, ಮನೆತನದ ಜವಾಬ್ದಾರಿ ಇರ್ತಾವೆ. ಮಹಿಳೆಯರು ಒಂದು ಕುಟುಂಬದ ಆಧಾರ ಸ್ತಂಭ ಅಂತ ಹೇಳ್ತಾರೆ. ಹೆಣ್ಣು ಸಂಸಾರ ಇದು ಒಂದು ಅರ್ಥಪೂರ್ಣವಾದಂಥ ಒಂದು ಮಹಿಳಾ ದಿನಾಚರಣೆ ಇವತ್ತು ನೀವು ಆಚರಿಸಿದ್ದೀರಿ. ಇದು ಅರ್ಥಪೂರ್ಣವಾಗಲಿ, ಒಳ್ಳೆಯ ಕಲಾಕೃತಿಯನ್ನು ಇನ್ನೂ ರಚನೆ ಮಾಡಿರಿ. ನೀವು ಅಂತ ನಮ್ಮ ಶಂಕರ್ ಅವರು ಹೇಳಿದ್ರು, ಎಲ್ಲರೂ ಮುಂದಿನ ವರ್ಷ ಬರುವಾಗ ಸೋಲೋ ಎಕ್ಸಿಬಿಷನ್ ಮಾಡಬೇಕು ಅಂತ. ಆ ರೀತಿ ಒಂದು ವ್ಯವಸ್ಥೆ ಮಾಡಿರಿ. ನಾವು ಒಂದು ಕಲಾ ಗ್ಯಾಲರಿ ಸಲುವಾಗಿ ನಮ್ಮ ಪ್ರಯತ್ನ ನಡೆಸಿದ್ದೀವಿ. ಅದಕ್ಕೆ ತಮ್ಮೆಲ್ಲರ ಒಂದು ಸಹಾಯ ಸಹಕಾರ ಬೆಂಬಲ ಈಗ ಇರ್ತೇದ ಅಂತ ನಾನು ನಂಬಿ ನಮ್ಗೆ ಮಾತಾಡೋದು ಖುಷಿ. ಹೇಮಲತಾ ನೇತ್ರಾವತಿ ಬೆಳಗಲಿ, ವಿದ್ಯೆಗೆ ಸರಸ್ವತಿ, ಸಂಪತ್ತಿಗೆ ಲಕ್ಷ್ಮಿ, ಶಕ್ತಿಗೆ ಪಾರ್ವತಿ, ಜನ್ಮ ಕೊಟ್ಟವಳು ಹೆಣ್ಣು. ಇಂಥ ಲೋಕಮಾತೆಗೆ ಕೋಟಿ ಕೋಟಿ ನಮನಗಳು. ಮಹಿ ಎಂದರೆ ಭೂಮಿ, ಎಳೆ ಎಂದರೂ ಭೂಮಿ. ಮಹಿಳೆ, ಮಹಿ ಮತ್ತು ಎಳೆ, ಮಹಿಳೆ ಅಂದರೆ ಎರಡು ಭೂಮಿ ತೂಕದ ಶಕ್ತಿ, ಸಹನೆ ಸಾಮರ್ಥ್ಯ ಹೊಂದಿರುವವಳೇ ಮಹಿಳೆ. ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ. ಮಹಿಳಾ ಸಾಧಕರನ್ನು ನೆನೆದು ಸಮಾನತೆಯನ್ನು ಸಾರುವ ದಿನ ಇದು. ಇಂದು ಜಾಗತಿಕವಾಗಿ ಆಚರಿಸುವ ದಿನವಾಗಿದ್ದು, ಮಹಿಳಾ ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ, ವಿಜ್ಞಾನ, ಕ್ರೀಡಾ ಕ್ಷೇತ್ರಗಳಲ್ಲಿ ಮಾಡಿದ ಸಾಧನೆಯನ್ನು ನೆನೆಯುವ ದಿನವಾಗಿದೆ. ಮಹಿಳೆಯು ಸಶಕ್ತಗೊಳ್ಳಬೇಕು. ಅದು ಪುರುಷರ ಪತನಕ್ಕಾಗಿ ಅಲ್ಲ, ಒಂದು ಕುಟುಂಬದ ಏಳಿಗೆಗೆ, ಒಂದು ದೇಶದ ಏಳಿಗೆಗೆ ಎಂಬುದನ್ನು ತಿಳಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷತೆಯನ್ನು ವಹಿಸಿದ ಗುರು ಅಷ್ಟೇ ಅಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದೆನಗೆ ಮುಕ್ತಿ ಎಂಬ ನಾಣ್ಣುಡಿಯಂತೆ ನಮ್ಮ ನಿಮ್ಮೆಲ್ಲರ ಹಿರಿಯ ಕಲಾವಿದರಾದ, ಕಿರಿಯ ಕಲಾವಿದರಿಗೆ ಚೈತನ್ಯ ಚಿಲುಮೆಯಾದ ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನ ವಹಿಸಿ ಅಧ್ಯಕ್ಷೀಯ ಹಿತನುಡಿಗಳನ್ನಾಡಿದ
ಶ್ರೀ ಆರ್ ಬಿ ಗರಗ್ ಗುರುಗಳಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಹೃದಯಪೂರ್ವಕವಾಗಿ ಅಭಿನಂದನೆಗಳು. ಸರ್ವ ವರ್ಣಾತ್ಮಿಕೆ ಮಹಿಳಾ ಚಿತ್ರ ಪ್ರದರ್ಶನದ ಉದ್ಘಾಟಕರಾಗಿ ಆಗಮಿಸಿದ ನಮ್ಮ ಪ್ರಜಾವಾಣಿ ಬ್ಯೂರೋ ಮುಖ್ಯಸ್ಥರು ಆದ ಶ್ರೀಮತಿ ರಶ್ಮಿ ಎಸ್ ರವರು ನಮ್ಮ ಕಾರ್ಯಕ್ರಮದಲ್ಲಿ ಸ್ಫೂರ್ತಿದಾಯಕರಾಗಿ ಬಂದು ಕಾರ್ಯಕ್ರಮದ ಶೋಭೆ ಹೆಚ್ಚಿಸಿದ್ದಕ್ಕಾಗಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಶ್ರೀಮತಿ ರಶ್ಮಿ ಎಸ್ ರವರಿಗೆ ಅಭಿನಂದನೆಗಳು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರಜಾವಾಣಿ ಹಿರಿಯ ಉಪ ಸಂಪಾದಕಿಯವರಾದ ಶ್ರೀಮತಿ ಕೃಷ್ಣಿ ಶಿರೂರ್ ತಮ್ಮ ಬಿಡುವಿಲ್ಲದ ಕೆಲಸದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಹಿತ ನುಡಿಗಳನ್ನಾಡಿದ ಶ್ರೀಮತಿ ಕೃಷ್ಣಿ ಶಿರೂರ್ ಅವರಿಗೆ ಅನಂತ ಅಭಿನಂದನೆ. ಅಷ್ಟೇ ಅಲ್ಲ, ಹಿರಿಯ ಕಲಾವಿದರಾದ ವಿ.ಟಿ. ಕಾಳೆಗುರಿಗಳು ನಮ್ಮಂತ ಕಿರಿಯ ಕಲಾವಿದರಿಗೆ ಆಶೀರ್ವಾದ ಮಾಡಲು ಬಂದಿದ್ದಕ್ಕೆ ಹಾಗೂ ಡಾಕ್ಟರ್ ಎಂ.ವಿ. ಮಿಣಜ್ಗಿ ಅವರನ್ನು ಹತ್ತಿರ ನೋಡಿದ ಸುಸಂದರ್ಭವನ್ನು ನಮ್ಮ ಜೊತೆ ಹಂಚಿಕೊಂಡರು. ಅವರಿಗೆ ನನ್ನ ವಂದನೆಗಳು. ಭಾರತೀಯ ಕಲಾ ಸಂಸ್ಕೃತಿ ಸಂಪ್ರದಾಯ ಬೆಳವಣಿಗೆ ಎಲ್ಲ ಹೆಚ್ಚಿಸಿಕೊಳ್ಳಿ ಎಂದು ಜವಾಬ್ದಾರಿ ಬೆಳೆಸಿಕೊಳ್ಳಿ ಎಂದು ಹೇಳಿ ನಮ್ಮನ್ನು ಕಲೆಯ ಬಗ್ಗೆ ಗಮನ ಸೆಳೆದಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಸರ್ವ ವರ್ಣಾತ್ಮಿಕೆ ಪ್ರಶಸ್ತಿಗೆ ಭಾಜನರಾದ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದ ಹಾಗೂ ಕಲೆಯಲ್ಲಿ ಹಿರಿಯ ಕಲಾವಿದೆ, ಕಲೆಯಲ್ಲಿ ಜೀವಕಳೆ ತುಂಬಿ ಅದಕ್ಕೆ ಅನೇಕ ಕಲಾ ಪ್ರದರ್ಶನಗಳು ಭಾಗವಹಿಸಿ ಅವರು ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಕಿರಿಯ ಕಲಾವಿದರಿಗೆ ಸ್ಫೂರ್ತಿ ತುಂಬುವಲ್ಲಿ ಯಶಸ್ವಿಯಾಗಿರುವ ಶ್ರೀಮತಿ ಗಾಯತ್ರಿ ಎಂ ದೇಸಾಯಿ ಅವರಿಗೆ ಅನಂತ ಅಭಿನಂದನೆಗಳು. ತುಂಬಾ ಸಂತೋಷ ಆಗುತ್ತೆ ಮೇಡಮ್, ಇಂದು ಸರ್ವ ವರ್ಣಾತ್ಮಿಕೆ ಪ್ರಶಸ್ತಿಗೆ ತಾವು ಪಾತ್ರರಾಗಿ ನಮಗೆಲ್ಲ ಸರ್ವ ವರ್ಣಾತ್ಮಿಕೆ ಶ್ರೀಮತಿ ಗಾಯತ್ರಿ ಎಂ ದೇಸಾಯಿ ಆಗಿದ್ದೀರಿ ಇವತ್ತು. ಮತ್ತೊಬ್ಬ ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನ ಅಲಂಕರಿಸಿದ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕರೂ ಆದ ಡಾಕ್ಟರ್ ವಿಜಯಲಕ್ಷ್ಮಿ ಗೆಟ್ಟಿ ಅವರು ಆಗಮಿಸಿ ತಮ್ಮ ಜಾನಪದ ಕಲಾತ್ಮಕ ಭಾಷಣ ಮಾಡಿದ್ದಕ್ಕಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹೆಣ್ಣು ನಕ್ಕರೆ ಮನೆ ತುಂಬ ಬೆಳಕು, ಹೆಣ್ಣಿಂದಲೇ ಈ ಜಗತ್ತು, ಕುಟುಂಬ ಸಂತೋಷವಾಗಿರಬೇಕು, ಹೆಣ್ಣು ಯಾವಾಗಲೂ ನಗುತ್ತಿರಬೇಕು, ಹೆಣ್ಣನ್ನು ಗೌರವಿಸೋಣ ಎಂದು ಹೇಳುತ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಶುಭ ದಿನವನ್ನು ವಿಜೃಂಭಣೆಯ ಆಚರಣೆಗೆ ಕಾರಣೀಭೂತರಾದ ಎಲ್ಲ ಕುಂಚ ಬ್ರಹ್ಮ ಡಾಕ್ಟರ್ ಎಂ.ವಿ. ಮಿಣಜ್ಗಿ ಆರ್ಟ್ ಗ್ಯಾಲರಿ ಸಮಿತಿಯ ಸದಸ್ಯರಿಗೆ ಮತ್ತು ಮುಖ್ಯವಾಗಿ ಈ ಸಂಯೋಜನೆಯಲ್ಲಿ ನಮಗೆ ಉತ್ತಮ ಸಹಕಾರ ನೀಡಿದ ಶಂಕರ್ ಕೆ ಸರ್ ಮತ್ತು ಮಲ್ಲಾಪುರ್ ಸರ್ ಅವರಿಗೆ ಅವರು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತಂದು ಆಸಕ್ತರನ್ನು ಹುರಿದುಂಬಿಸಿ ನಮಗೊಂದು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಅವರಿಗೆಲ್ಲ ನಾನು ಅಭಿನಂದನೆಯನ್ನು ಹೇಳುತ್ತಾ ಈ ನನ್ನ ವಂದನಾರ್ಪಣೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂದಿದ್ದಾರೆ, ಅವ್ರಿಗೂ ಕೂಡ ನಮ್ಮ ಹೃದಯಪೂರ್ವಕ ವಂದನೆಗಳು. ಯಾಕಂದ್ರೆ ನಾವು ಏನ್ ಮಾಡಿದ್ವಿ ಅನ್ನೋದು ಪ್ರಪಂಚಕ್ಕೆ ತೋರಿಸ್ಕೊಡೋರು ಅವರು ಮುಖ್ಯವಾಗಿ ಅವ್ರಿಗೆ, ಮತ್ತೆ ಕಲಾಸಕ್ತರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಹೃದಯಪೂರ್ವಕವಾಗಿ ಅಭಿನಂದನೆ ಹೇಳ್ತಾ, ನೀವು ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಆಜು ಬಾಜು ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬಂದು ನಾಳೆ ಒಂದಿನ ಇರುತ್ತೆ ಈ ಕಾರ್ಯಕ್ರಮ. ಮತ್ತೆ ಇದೇ ಕಾರ್ಯಕ್ರಮ ಅಂತಲ್ಲ, ಹುಬ್ಬಳ್ಳಿ ಮಹಾನಗರದಲ್ಲಿ ಎಲ್ಲೇ ಪ್ರದರ್ಶನಗಳಾಗ್ಲಿ ಅದಕ್ಕೆ ನೀವು ಹೋಗ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು, ಇದನ್ನ ಬೆಳೆಸ್ಕೊಡ್ರಿ. ನಾವಿದ್ರೆ ಮಾತ್ರ ನಮ್ಮ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅನ್ನೋದು ಬೇಡ, ಪ್ರತಿ ಕಾರ್ಯಕ್ರಮ ಅಟೆಂಡ್ ಆಗ್ರಿ. ನೋಡ್ರಿ, ನಿಮ್ಮಲ್ಲೂ ಕೂಡ ಭೌತಿಕ ವಿಚಾರಗಳು ಬೆಳಿತಾವೆ, ಮತ್ತೆ ನೀವು ಮತ್ತೆ ಅದನ್ನ ಅಭಿವ್ಯಕ್ತಿಸ್ತೀರಿ ಅಂತ ಹೇಳ್ತಾ, ತಾವೆಲ್ಲ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಟ್ಟಿದ್ರಿ. ತಮಗಾಗಿ ನಾವು ಅಲ್ಪ ಆಹಾರವನ್ನು ವ್ಯವಸ್ಥೆ ಮಾಡಿದ್ವಿ, ತಾವೆಲ್ಲ ಅದನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾರೆ.
ಹುಬ್ಬಳ್ಳಿಯ ಹಮಿಂಗ್ಟನ್ ರಸ್ತೆಯಲ್ಲಿರುವ ಕೃಷ್ಣ ಭವನ್ ಆರ್ಟ್ ಗ್ಯಾಲರಿ ಒಳಗಿದ್ದೀರಿ. ಈ ಆರ್ಟ್ ಗ್ಯಾಲರಿ ಒಳಗೆ ಇವತ್ತು ಕರ್ನಾಟಕದ ವಿವಿಧ ಭಾಗಗಳಿಂದ 30 ಜನ ಕಲಾವಿದೆಯರು ಅವರ ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇರಿಸಿದ್ದಾರೆ. ಹೆಚ್ಚಾಗಿ ಹೆಣ್ಣಿನ ಆಂತರ್ಯ ಮತ್ತು ಅವರ ಒಳ ಜೀವನ ಅಥವಾ ಅಂತರಾಳವನ್ನು ಬಣ್ಣಗಳಲ್ಲಿ ಗೆರೆಗಳಲ್ಲಿ ಅಭಿವ್ಯಕ್ತಿಪಡಿಸಿರೋದನ್ನು ನೀವಿಲ್ಲಿ ನೋಡ್ಬೋದು.